ಸೊ ಹಾಯ್ ಗೈಸ್, ಇವತ್ತು ಬಂದುಬಿಟ್ಟು ಸ್ಕೂಲಲ್ಲಿ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಎಕ್ಸಾಮ್ ಇದೆ. ಎಕ್ಸಾಮ್ ಜೊತೆ ಬರೆದ್ಬಿಟ್ಟು ಆಮೇಲೆ ನಾವು ಆಟ ಆಡ್ಕೊಂಡು ಸ್ನ್ಯಾಕ್ಸ್ ತಿಂದ್ಕೊಂಡು ಇದು ಮಾಡ್ತೀವಿ. ಸೊ ನಾನು ನೋಡಿ ನನ್ನ ಔಟ್ಫಿಟ್ಟೇ ಕಾಣಲ್ಲ ನಿಮಗೆ. ಒಂದು ನಿಮಿಷ ತೋರಿಸ್ತೀನಿ. ನನ್ನ ಔಟ್ಫಿಟ್ ಹೆಂಗೆ ತೋರಿಸೋಣ ನಿಮಗೆ? ಹೆಂಗೆ ತೋರಿಸೋಣ ಓಕೆನಾ? ಕಾಣಲ್ಲ ನಿಮಗೆ. ಸೊ ನೋಡಿ ಕಳಿಸಿದೆ ನನ್ನ ಔಟ್ಫಿಟ್. ಸೊ ಈ ಔಟ್ಫಿಟ್ಗೆ ನಾನು ನನ್ನ ವಾಕಿಂಗಿಗೆ ಅಂತ ಇಟ್ಕೊಂಡಿದ್ನಲ್ಲ ಲ್ಯಾವೆಂಡರ್ ಕಲರ್ ಶೂಸ್ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಮೇಕಪ್ ಎಲ್ಲ ನಾನೇ ಮಾಡ್ಕೊಂಡಿರೋದು. ನಮ್ಮ ಅಮ್ಮ ಕೆಲಸ ಮಾಡ್ತಿದ್ದಾರಲ್ಲ ಹಂಗೆ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಈಗ ಅದಂಗೆ ಸ್ನ್ಯಾಕ್ಸ್ ಎಲ್ಲ ಇಸ್ಕೊಂಡು ಹೋದಾಗ ವೀಡಿಯೋ ಮಾಡಿದ್ದೀನಿ. ಅದನ್ನು ಸ್ನ್ಯಾಕ್ಸ್ ಇಸ್ಕೊಂಡು ಸ್ಕೂಲಿಗೆ ಡ್ರಾಪ್ ಮಾಡೋದನ್ನು ವೀಡಿಯೋ ಮಾಡ್ತೀನಿ. ಸೊ ನನ್ನ ಔಟ್ಫಿಟ್ ಹೆಂಗಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಲ್ರೆಡಿ ಔಟ್ಫಿಟ್ ನೋಡಿದ್ದೀರಾ, ಆದರೆ ನಮ್ಮ ಸ್ಕೂಲಲ್ಲಿ ಹಾಕ್ಕೊಂಡು ಹೋಗೋಣ ಅಂತ. ಚೆನ್ನಾಗಿದೆಯಾ? ಹಾಯ್, ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಾಟರ್ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಲೆಗೆಲ್ಲ ಮೆಹಂದಿ ಹಚ್ಬಿಟ್ಟಿದ್ದೀನಿ. ಒಂದು ಮದುವೆ ಇದೆ, ಹೋಗ್ಬೇಕು. ಇನ್ನು ಕ್ಲಾರಿಟಿನೂ ಇಲ್ಲ, ಕನ್ಫರ್ಮ್ ಇಲ್ಲ ಹೋಗ್ತೀವೋ ಇಲ್ವೋ ಅಂತ. ಸೊ ನಾಳೆ ಬಂದು ಪಕ್ಕ ಹೋಗ್ತೀವಿ. ಮೈಸೂರಲ್ಲಿ ಎಂಗೇಜ್ಮೆಂಟ್ ಇದೆ ನಮ್ಮ ರಿಲೇಷನ್ದು. ಸೊ ಹಾಗಾಗಿ ರೆಡಿ ಆಗ್ತಾ ಇದ್ದೀನಿ. ಹಾಗಾಗಿ ಮೆಹಂದಿ ಅಪ್ಲೈ ಮಾಡಿದ್ದೀನಿ. ಸ್ನಾನ ಮಾಡಬೇಕು, ಒಂದು 2 ಅವರ್ ನೆನೆಸ್ಬಿಟ್ಟು. ಆಮೇಲೆ ಇವತ್ತಿನ ಪ್ರೋಗ್ರಾಮ್ ಏನಂದರೆ ಚಿಲ್ಡ್ರನ್ಸ್ ಡೇ ಇತ್ತಲ್ಲ ನಿನ್ನೆ. ಹಾಗಾಗಿ ನಮ್ಮ ಮಗಳಿಗೆ ನಿನ್ನೆ ಕಲರ್ ಡ್ರೆಸ್ ಇರಲಿಲ್ಲ. ಇವತ್ತು ಸಾಟರ್ಡೆ, ಸೊ ಫೈನಲ್ ಎಕ್ಸಾಮ್ ಇತ್ತು. ಹಾಗಾಗಿ ಇವತ್ತು ಚಿಲ್ಡ್ರನ್ಸ್ ಡೇ ಮಾಡ್ತಾ ಇದ್ದಾರೆ ಅವ್ರ ಸ್ಕೂಲಲ್ಲಿ. ಹಾಗಾಗಿ ಇವತ್ತು ಕಲರ್ ಡ್ರೆಸ್ ಹಾಕೊಂಡಿದ್ದಾಳೆ. ಸೊ ನಿನ್ನೆ ಫುಲ್ಲು ಮೇನ್ ಎಕ್ಸಾಮ್ಸ್ಗಳೆಲ್ಲ ಕಂಪ್ಲೀಟ್ ಆಗಿದೆ. ಸೊ ಇವತ್ತು ಬಂದು ಕಂಪ್ಯೂಟರು ಮತ್ತು ವ್ಯಾಲ್ಯೂ ಪ್ಲಸ್ ಎಜುಕೇಶನ್ 2 ಇದೆ. ಹಾಗಾಗಿ ಇವತ್ತು ಕಲರ್ ಡ್ರೆಸ್ ಮಾಡಿದ್ದಾರೆ. ಸೊ ಇವತ್ತು ಕಲರ್ ಡ್ರೆಸ್ ಹಾಕೊಂಡಿದ್ದಾಳೆ. ಅದಕ್ಕೆ ವಿಡಿಯೋ ಮಾಡಮ್ಮ ತೋರ್ಸಮ್ಮ ಅಂದ. ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ರೆಡಿ ಆಗಿದ್ದಾಳೆ. ಮಾಮೂಲಿ ಜೀನ್ಸ್ಗೆ ಟಾಪ್ ಹಾಕೊಂಡಿದ್ದಾಳೆ. ಜೀನ್ಸ್ ಅಲ್ವಾ ಅದು? ಬ್ಯಾಗಿ ಪ್ಯಾಂಟ್. ಆಯ್ತು, ಬ್ಯಾಗಿ ಪ್ಯಾಂಟ್ ಹಾಕೊಂಡು ರೆಡಿ ಆಗಿದ್ದಾಳೆ. ಅವರಪ್ಪ ಇನ್ನೂ ಎದ್ದಿಲ್ಲ, ಟೈಮ್ ಆಗಿದೆ, ಎದಳಿ ಅಂತಿದ್ದೀನಿ. ಬಟರ್ಫ್ಲೈ ಕ್ಲಿಪ್ ಹಾಕು ಅಂದ್ಬಿಟ್ಟು ಬಟರ್ಫ್ಲೈ ಕ್ಲಿಪ್ ಹಾಕಿಸ್ಕೊಂಡಿದ್ದಾಳೆ. ಸೊ ನೋಡೋಣ, ಸಂಜೆ ಫಂಕ್ಷನ್ಗೆ ಹೋದ್ರೆ ಬ್ಲಾಗ್ ಕಂಟಿನ್ಯೂ ಮಾಡಿ ಹಾಗೆ ಹಾಕ್ತೀನಿ. ಇಲ್ಲ ಅಂದರೆ ಸಾರಿ ಎಲ್ಲ ಪ್ಲೀಟ್ ಮಾಡ್ಕೋಬೇಕು. ನಾಳೆ ಎಂಗೇಜ್ಮೆಂಟ್ ಇದೆ. ಅಂದರೆ ನಮ್ಮ ಮಾವ ಅವರ ಮಗಂದು ಮೈಸೂರಿಗೆ ಹೋಗ್ಬೇಕು. ಸೊ ಹಾಗಾಗಿ ರೆಡಿ ಆಗ್ತಾ ಇದ್ದೀವಿ. ಒಂದೊಂದೇ ಅಜಿಯೋದಲ್ಲಿ ಡ್ರೆಸ್ ಬುಕ್ ಮಾಡಿದ್ದೆ ನನ್ನ ಮಗಳಿಗೆ. ಜೀನ್ಸು ಮತ್ತು ಒಂದು ಟಾಪ್ ಮಾತ್ರ ಬಂತು. ಜೀನ್ಸ್ ನೆನ್ನೆ ಬರಬೇಕಿತ್ತು, ಮತ್ತೆ ಪೋಸ್ಟ್ಪೋನ್ ಹಾಕಿದ್ದಾರೆ ಡೇಟು. ಮಂಡೇ ಕೊಡ್ತೀನಿ ಅಂತ. ಸೊ ಹಾಗಾಗಿ ಬೇರೆ ಯಾವ್ದಾದ್ರು ಡ್ರೆಸ್ ಪ್ಲ್ಯಾನ್ ಮಾಡಬೇಕು ಅವಳಿಗೆ. ಓಕೆ, ಇಷ್ಟು ಅಪ್ಡೇಟ್ ಇವಾಗ ಕೊಟ್ಟಿದ್ದೀನಿ. ಸೊ ಸಿಕ್ಕಾಬಟ್ಟೆ ಕೆಲಸ ಇದೆ, ಎಲ್ಲ ಕೆಲಸ ಮುಗಿಸ್ಬೇಕು. ಶನಿವಾರ ಬೇರೆ ಅಲ್ವಾ, ಪೂಜೆ ವಾರ, ಅದು ಇದು ಎಲ್ಲ ಸಿಕ್ಕಾಬಟ್ಟೆ ಇರುತ್ತೆ ಕೆಲಸ. ಸೊ ವ್ಲಾಗೇ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಹಾಗಾಗಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ವಿ. ಯಾರು ಮೇಕಪ್ ಮಾಡ್ಕೊಂಡಿದ್ದು? ಅವಳೇ ಮೇಕಪ್ ಮಾಡ್ಕೊಂಡಿದ್ದಾಳಂತೆ, ನೋಡ್ಬಿಡಿ. ಅವಳಿಗೇನೋ ಒಂಥರ ಮೇಕಪ್ಪಲ್ಲಿ ಇಂಟ್ರೆಸ್ಟು, ಅದಕ್ಕೆ ಮಾಡ್ಕೊಂಡವಳು. ಆ್ಯಕ್ಚುಲಿ ಮಂತ್ಲಿ ವೈಸು ಸಾಲ್ಟ್ ಎಲ್ಲ ಖಾಲಿ ಆದಾಗ ಜಾಡಿ ತೊಳ್ಕೊಂಡು ಉಪ್ಪೆಲ್ಲ ಸ್ಟೋರ್ ಮಾಡಿ ಇಟ್ಕೋತೀನಿ ನಾನು. ಯಾಕಂದರೆ ಒಂದು ಟ್ರಿಪ್ ಖಾಲಿ ಆಗೋವರೆಗೂ ಅದನ್ನು ಕ್ಲೀನ್ ಮಾಡೋಕ್ಕಾಗಲ್ಲ. ಸೊ ಖಾಲಿಯಾಗಿತ್ತು. ಹಾಗಾಗಿ ಈ ಜಾಡಿ ಓದ್ಸತಿಯ ಕಡಲೆಕಾಯಿ ಪರ್ಷಲ್ ತೊಗೊಂಡಿದ್ದು. ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನು ಅಲ್ಲಲ್ಲೇ ವಾಶ್ ಮಾಡ್ತೀನಿ. ಇದಕ್ಕೆ ಮಾಮೂಲಿ ಡಿಮಾರ್ಟಲ್ಲಿ ತಂದೆ ಅಂತ ಸ್ಟ್ಯಾಂಡ್ ಇಟ್ಕೊಳ್ತೀನಿ. ಯಾಕಂದರೆ ನಂಗೆ ಸಾಲ್ಟ್ ಬೇಕು ಅಂದಾಗ ನೋಡಿ ಈ ಥರ ನೀಟಾಗಿ ಹಿಂಗೆ ನಾವು ಯೂಸ್ ಮಾಡ್ಬೋದು. ಹಿಂಗೆ ಎಳೆದು ಇಲ್ಲ ಅಂದರೆ ಹಂಗೆ ಎಳಿಯೋಕ್ಕೆ ಬರಲ್ಲ. ಅದಕ್ಕೇನೆ ಎರಡಕ್ಕೂ ಸ್ಟ್ಯಾಂಡ್ ಇಟ್ಬಿಟ್ಟಿದ್ದೀನಿ. ಆಗ ಆರಾಮಾಗಿ ನಮ್ಗೆ ಎಲ್ಲಿ ಬೇಕು ಹೇಳ್ಕೊಂಡು ವಾಪಸ್ ಅಲ್ಲಿಗೆ ತಳ್ಬಿಡ್ಬೋದು. ಸೊ ಒಂದು ಕಲ್ಲುಪ್ಪು, ಒಂದು ಪುಡಿ ಉಪ್ಪಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 2 years. ಸೊ ಜಾಡಿ ಎಲ್ಲ ತೊಳೆದು ಅದರ ಜಾಗಕ್ಕೆ ಸಾಲ್ಟ್ ಎಲ್ಲ ತುಂಬಿ ಇಟ್ಬಿಟ್ಟಿದ್ದೀನಿ, ಸ್ಟೋರ್ ಮಾಡಿದ್ದೀನಿ. ಸೊ ಹಿಂಗೆ ಆರಾಮಾಗಿ ಈಸಿಲಿ ಹಿಂಗೆ ಮೂವ್ಮೆಂಟ್ ಮಾಡ್ಕೋಬೋದು. ನಮ್ಮ ಚುಮ್ಮೋದು ಏರ್ ಸ್ಟೈಲ್ ನೋಡಿ, ಈ ಸ್ಟಡ್ಸ್ ಎಲ್ಲ ಹಾಕಿಸ್ಕೊಂಡು ಬಂದಿದ್ದೀವಿ. ಓಕೆ ಚಿನಿ. ಹೌದಮ್ಮ, ಓಕೆ ಅಮ್ಮ. ಸೊ ನಾಳೆ ಎಂಗೇಜ್ಮೆಂಟ್ಗೆ ಇವಾಗಲೇ ಸ್ಯಾರಿನ ಪ್ಲೀಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಮದುವೆನ ನೋಡಿ ಸ್ಕ್ರೀನ್ ಕಂಬಿಗೆಲ್ಲ ಹಾಕ್ಕೊಂಡು ಕ್ಲಿಪ್ಸ್ ಹಾಕ್ತಾ ಇದ್ದೀನಿ. ನಾನು ಬಟ್ಟೆ ಪಿನ್ ಜಾಸ್ತಿ ಯೂಸ್ ಮಾಡಲ್ಲ, ಯಾಕೆ ಅಂದರೆ ಅದು ಸ್ಯಾರಿ ಹಾಳಾಗುತ್ತೆ, ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಈ ಥರ ಬಟ್ಟೆ ಕ್ಲಿಪ್ಸ್ನ ಯೂಸ್ ಮಾಡಿಕೊಂಡು ಆಮೇಲೆ ಉಡುವಾಗ ಬೇಕಾದ್ರೆ ಸ್ಯಾರಿ ಪಿನ್ ಹಾಕ್ಕೊಂಡ್ರಾಯ್ತು. ಇವಾಗಲೇ ಹಾಕ್ಬಿಟ್ರೆ ಎಲ್ಲ ಎಳ್ಕೊಂಡು
ಸ್ಯಾರಿ ಎಲ್ಲ ಹಾಳಾಗುತ್ತೆ. ಹಾಗಾಗಿ ಐರನ್ ಕೊಟ್ಟಿದ್ದೆ, ಐರನಿಂದ ತೊಗೊಂಡು ಬಂದು ಇವಾಗ ಸ್ಯಾರಿ ಪ್ಲೀಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಎಂಗೇಜ್ಮೆಂಟ್ಗೆ ನಮ್ಮ ಅತ್ತಿಗೆ ಮಾಡಿಕೊಟ್ಟಿದ್ದು, ಇವಾಗ ಮತ್ತೆ ಅವ್ರು ಊರಿಗೆ ಕೊಟ್ಟೋಗಿದ್ದಾರೆ. ಹಾಗಾಗಿ ನಾನೇ ಸ್ಯಾರಿ ಪ್ಲೀಟಿಂಗ್ ಮಾಡಿಬಿಟ್ಟು ಇವತ್ತು ಸಂಜೆ ರಿಸೆಪ್ಷನ್ ಇದೆ, ಹೋಗ್ತಾ ಇದ್ದೀವಿ. ನಾನು ನಮ್ಮ ಫ್ರೆಂಡು ಕಾರಲ್ಲಿ, ನಮ್ಮ ಫ್ರೆಂಡು ಬರ್ತಾರೆ ಮತ್ತು ನನ್ನ ಮಗಳು ಬರ್ತಾಳೆ. ಸೊ ಗೌನ್ ಹಾಕ್ಕೊಳ್ತೀನಿ, ರಿಸೆಪ್ಷನ್ಗಲ್ವ ಆಗಲ್ಲ. ಆಫ್ಟರ್ ಲಾಂಗ್ ಟೈಮ್ ನನಗೆ ಆ ಗೌನ್ ಆಗಿದೆ, ಅದೇ ಅದೃಷ್ಟ. ಆಗಲ್ಲ ಅಂದ್ಕೊಂಬಿಟ್ಟಿದ್ದೆ, ಸುಮಾರು ವರ್ಷನೇ ಆಗೋದಕ್ಕೆ ಹಾಕ್ಕೊಂಡಿರಲಿಲ್ಲ ನನ್ನ ಮಗ ಹುಟ್ಟಿದಾಗಿಂದ. ಸೊ ಆಗುತ್ತೋ ಇಲ್ವೋ ಅನ್ನೋ ಡೌಟಲ್ಲಿತ್ತು. ಸೊ ಫೈನಲಿ ಅದಾಗುತ್ತೆ. ಹಾಕ್ಕೊಂಡು ನೆನ್ನೆ ಎಲ್ಲ ಟೆಸ್ಟ್ ಮಾಡಿದೆ. ಸೊ ಅದಕ್ಕೆ ಇವಾಗ ನಾನು ಇನ್ನು ನೈಟ್ ಬರೋದು 10:30 ಆಗುತ್ತೋ 11 ಗಂಟೆ ಆಗುತ್ತೋ ಗೊತ್ತಿಲ್ಲ. ಅದಕ್ಕೆ ಇವಾಗಲೇ ಸ್ಯಾರಿ ರೆಡಿ ಮಾಡಿ ಇಟ್ಬಿಟ್ಟು ಮತ್ತೆ ಬೆಳಗ್ಗೆ ಮೈಸೂರಿಗೆ ಹೋಗ್ಬೇಕಲ್ವಾ, ಮತ್ತು 6:30ಗೆ ಹೋಗಬೇಕು. ಮತ್ತು ಇವ್ರನ್ನೆಲ್ಲ ಫ್ರೆಶ್ ಅಪ್ ಮಾಡಿ ಕರ್ಕೊಂಡು ಹೋಗೋದೇ ಆಗುತ್ತೆ. ಮತ್ತು ನಾನು ಸ್ಯಾರಿನ ಆವಾಗ ರೆಡಿ ಮಾಡ್ತಾ ಕೂತ್ಕೊಳ್ಳೋಕ್ಕಲ್ಲ, ಅದಕ್ಕೆ ಮಾಡಿ ಇಟ್ಬಿಟ್ಟು ಹೋಗೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ನಾನು ಮಾತಾಡಲ್ಲ ಇವ್ರಿಗೆ ಇರು ಗೈಸ್. ಏನಾಯ್ತು ಅಂದರೆ ಇವ್ರಿಗೆ ಇವ್ರಿದ್ದಾರಲ್ಲ ಸೀರೆಗೆ ಪಿನ್ ಸಿಗ್ತಾ ಇಲ್ಲ, ಓಕೆನಾ. ಆಮೇಲೆ ಬ್ಲೌಸ್ಗೆ ನಮ್ಮಮ್ಮ ಕೆಲವೊಂದು ಸ್ಟೋನ್ಸ್ ಹಾಕ್ಬೇಕಾಗಿತ್ತು, ಅದಕ್ಕೆ ಗಮ್ ಬೇಕಾಗಿತ್ತು. ನಾನೇ ಮರ್ತೋದ್ರಿದ್ದಾರದನ್ನ, ಅದಕ್ಕೆ ನಾನು ಇವಾಗ ಹೋದ್ನ. ನಾನು ಎಷ್ಟೊತ್ತವರೆಗೂ ನಡೆದೆ ನಾನು 12:30 ಹೋಗಿದ್ದು, ಇವಾಗ 1 ಗಂಟೆ. ಹೌದು, ಅಪ್ಪನ್ ಕೇಳು ಎಷ್ಟು ಲೇಟ್ ಬಿಟ್ಬಿಟ್ಟಿದ್ದಾಳೆ. ಅದಕ್ಕೇನ ನಡೆಯೋದಕ್ಕೆ ಮೈಬಾರ ಇಲ್ಲಿಲ್ಲ ಓಡಾಡೋದಕ್ಕೆ. ನಾವು ಅವಾಗೆಲ್ಲ ಬರೀ ಕಾಲಲ್ಲೇ ಓಡಾಡ್ತಾ ಇದ್ದೀವಿ. ಅರ್ಧ ಗಂಟೆ ಯಾವನು ಓಡಾಡಲ್ಲ. ಯಾಕೆ 10 ನಿಮಿಷಕ್ಕೆ ಮನೆಗೆ ಬರಲ್ವಾ ನಾನು ಸ್ಕೂಲಿಂದ ಇಲ್ಲಿಗೆ ಬಂದ್ಬಿಟ್ರೆ ಓಡಾಡ್ಬೇಕು, ಓಡಾಡಿದ್ರೇನೆ ಹೆಲ್ತ್ ಒಳ್ಳೇದು. ಮೇನ್ ರೋಡ್ನೆಲ್ಲ ಓಡಾಡಿದ್ದೀನಿ ಅಪ್ಪ. 4-5 ಅಂಗಡಿ ಸುತ್ತದ್ನ ನಾನು. ಇವಾಗ ಏನಾಯ್ತು? ಕಾಲ್ ನೋವಾಯ್ತೈತೆ ಅಷ್ಟೇ ತಾನೆ, ನೋವಾಯ್ತು ನಿಮ್ಮ ಇಂಡಿ. ಸೊ ಫ್ರೆಂಡ್ಸ್, ಇವಾಗ ಫಂಕ್ಷನ್ಗೆ ರೆಡಿಯಾಗಿದೆ. ಸೊ ನನ್ನ ತುಂಬ ದಿವಸದ ವ್ಲಾಗ್ ಅಂತೀನಿ ಗೌನು. ಓಕೆ, ಪರ್ಫೆಕ್ಟಾಗಿ ಕರೆಕ್ಟಾಗಿದೆ ನೋಡಿ. ದಪ್ಪನೇ ಆಗಿಲ್ಲ, ಕರೆಕ್ಟಾಗಿದೆ ಅಂದರೆ ದಪ್ಪ ಇದ್ದೀನಿ, ಓಕೆನಾ. ಬಟ್ ಈ ಡ್ರೆಸ್ ಟೈಟ್ ಆಗಿಲ್ಲ ಅಂತ ಹೇಳ್ತಾ ಇರೋದು, ಹೆಂಗಿತ್ತು ಹಂಗೆ ಇದೆ. ಸೊ ಇವಾಗ ರೆಡಿಯಾಗಿದ್ದೀವಿ. ಪ್ರಾಪ್ತಿ ಅವ್ರು ಬರಬೇಕು, ಅವ್ರು ಬಂದ ತಕ್ಷಣ ಅವ್ರ ಕಾರಲ್ಲಿ ಹೊರಡೋದು. ಸೊ ನನ್ನ ಮಗಳನ್ನು ಶರಾರ ಹಾಕೊಂಡು ರೆಡಿಯಾಗಿದ್ದಾಳೆ. ಅವಳು ಕೂಡ ಚೆನ್ನಾಗಿ ಕಾಣುತ್ತಿಲ್ಲ, ಶರಾರ ಹಾಕೊಂಡು ಅವಳು ರೆಡಿಯಾಗಿದ್ದಾಳೆ. ಸೊ ನಾಳೆ ಬೇರೆ ಡ್ರೆಸ್ ಹಾಕೋಣ ಅಂದ್ಬಿಟ್ಟು ಕಣ್ಣಿಗೆಲ್ಲ ಗ್ಲಿಟರಿಂಗ್ಸ್ ಹಾಕೊಂಡಿದ್ದಾಳೆ, ಚಿನ್ಕಾಮಿಂಟ್. ನಾನು ಬೆಳಗ್ಗೆನೂ ಹಾಕೊಂಡಿದ್ದೆ, ನೀವು ನೋಡಿಲ್ಲ. ಸೊ ಇವಾಗ ಹೊರಡೋದು. ಸೊ ಬೀಗ್ರೂಟಕ್ಕೆ ಹೋಗೋದ ಮದುವೆಗೆ ಹೋಗೋದ ಅನ್ನೋ ಕನ್ಫ್ಯೂಷನಲ್ಲಿ ಇದ್ವಿ. ಸೊ ಫೈನಲ್ ಇವಾಗ ರಿಸೆಪ್ಷನ್ಗೆ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ಹಾಗಾಗಿ ರಿಸೆಪ್ಷನ್ಗೆ ಹೊರಟಿದ್ದೀವಿ. ಸೊ ನೋಡಿ ಫ್ರೆಂಡ್ಸ್, ಇವ್ರು 5 ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು 5:15 ಬಂದಿದ್ದಾರೆ. ಇನ್ನು ನಾವು ಚೌಟ್ರಿಗೆ ಊಟ ಮಾಡೋದು. ಇವಾಗ ಊಟ ಖಾಲಿ ಅಂದ್ರೆ ಇವರೇ ಹೋಟ್ಲಲ್ಲಿ ಕೊಡಿಸ್ತಾರೆ ಇವಾಗ ನಮ್ಗೆ. ಯಾವ ಊರು? ಯಡಿಯೂರು. ಆಂಟಿಯವರ ಗುಲ್ಬರ್ಗ ಆಂಟಿಯವರ ತಮ್ಮನ ಮಗಳದು ಮದುವೆ ಹೋಗ್ತಾ ಇದೀವಿ. ಇಲ್ಲಿ ನೋಡಿ ಪ್ರಾಪ್ತಿ ಪ್ರಾಣಿ ಹಾಯ್ ಮಾಡ್ರೆ ಮುಂದೆ ಕೂತ್ಬಿಟ್ಟಿದ್ದಾರೆ ಇವರು. ಸೊ ಇವ್ರ ಕಾರಲ್ಲೇ ಇವತ್ತು ಹೋಗ್ತಾ ಇರೋದು, ಬಸ್ ಆಗಲ್ಲ ಅಂದ್ಬಿಟ್ಟು. ನಮ್ಮ ತಮ್ಮ ಮನೆಯಲ್ಲಿ ಬರೀ ಕಡ್ಲೆಕಾಯಿ 3 ಬದಿ ಇಟ್ಕೊಂಡಿದ್ರ ಚಂದ್ರ ಹೇಳಿದ್ರ ಆಯ್ತಂತೆ, ಮುಗಿದ್ ಕಡ್ಲೆಕಾಯಿ ಬರ್ಸಿ. ಫ್ರೆಂಡ್ಸ್, ಇವಾಗ 8 ಗಂಟೆಗೆ ಬಂದು ತಲುಪಿದೀವಿ ಚೌಟ್ರಿಗೆ. ಎಲ್ಲಾ 4 ಜನನ ಕಾಣಿಸ್ತಾ ಇದ್ದೀರಾ. ಗಂಟೆಗೆ ಹೋಗ್ತೀವಿ ಗೊತ್ತಿಲ್ಲ. ಸೊ ಕಾರಿಂದ ಬಂದಿರೋದ್ರಿಂದ ಆರಾಮು ಎಷ್ಟೊತ್ತಿಗೆ ಬೇಕಾದ್ರೂ ಹೋಗ್ಬೋದು. ನಾಳೆ ಸಂಡೇ ಬೇರೆ ಅಲ್ವಾ, ಇವರೆಲ್ಲ ರೆಸ್ಟ್ ಮಾಡ್ತಾರೆ, ನಾನು ಬಿಸಿ ನಾಳೆ. ನಡೀರಿ. ಸೊ ಚೌಟ್ರಿ ಒಳಗೆ ಹೋಗ್ತಾ ಇದ್ದೀವಿ. 8 ಗಂಟೆ ಆಗೋಗಿತ್ತು. ಸೊ ಆಂಟಿ ಬೇರೆ ನನಗೂ ರೆಡಿ ಮಾಡ್ಕೊಡು ಅಂದ್ಬಿಟ್ಟು ಕರ್ಕೊಂಡು ಹೋದ್ರು. ಬೇಗ ಆಂಟಿಗೂ ರೆಡಿ ಮಾಡಿಬಿಟ್ಟು ಬಂದ್ವಿ ಮುಯ್ ಕೊಡೋಕ್ಕೆ. ಇವ್ರು ಬಂದು ಹುಡುಗಿಯವರ ಅಮ್ಮ ಇವರು. ಸೊ ಮುಯ್ ಕೊಟ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತ. ಯಾಕಂದ್ರೆ ನಾವು ಹೋಗಿದ್ದೆ 8 ಗಂಟೆ ಆಗೋಗಿತ್ತು. ನಮ್ಮ ಫ್ರೆಂಡ್ಸ್ ಮತ್ತೆ ವೀಡಿಯೋ ಮಾಡ್ತಾರೆ ನೋಡಿ ನಾಚ್ಕೋತಾ ಇದ್ರು. ಸೊ ಹಾಗೆ ವೀಡಿಯೋ ಮಾಡಿಕೊಂಡೆ, ಎಲ್ಲರೂ ಹೋಗಿದ್ವಲ್ಲ ನೋಡೋಣ ಅಂದ್ಬಿಟ್ಟು. ಹಾಗೆ ಆಂಟಿನೂ ರೆಡಿ ಮಾಡಿದ್ವಿ. ನೋಡಿ ಆಂಟಿ ಸ್ವಲ್ಪ ಸಣ್ಣನೇ ಆಗಿಬಿಟ್ಟಿದ್ದಾರೆ ಮೊದಲಿಗಿಂತ. ಸೊ ಆಂಟಿ ಹೋಗ್ತಾ ಹೋಗ್ತಾ ವಯಸ್ಸು ತುಂಬಾ ಚಿಕ್ಕದಾಗ್ತಾ ಇದೆ ಅಂತ ಸುಮತಿ ಹೇಳ್ತಾ ಇದ್ರು. ಸೊ ಹುಡುಗ ಹುಡುಗಿ ನೋಡಿ ರೆಡಿಯಾಗಿದ್ದಾರೆ, ಅವರು ತುಂಬ ಚೆನ್ನಾಗಿ. ಸೊ ಮಕ್ಕಳೆಲ್ಲ ತುಂಬಾ ಹಸುಕೊಂಡಿದ್ರು. ಮಧ್ಯಾಹ್ನ ಬೇಗ ತಿಂದಿರ್ತಾರಲ್ವ, ಹಸುವಾಗ್ಬಿಟ್ಟಿತ್ತು. 8 ಗಂಟೆ ಆಗಿತ್ತು ಅಂತ. ಹಾಗಾಗಿ ಎಲ್ಲ ಡೌನ್ ಆಗಿಬಿಟ್ಟಿದ್ದಾರೆ. ಇವಾಗ ಊಟಕ್ಕೆ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ. ಇವಾಗ ಊಟ ಮಾಡ್ಕೊಂಡಿದ್ದ ತಕ್ಷಣ ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಬ್ಯಾಕ್ ಟು ಬ್ಯಾಂಗ್ಳೂರು. ಸೊ ಫೈನಲಿ ಬೀಗ್ರೂಟಕ್ಕೆ ಹೋಗೋದಾ ಮದುವೆಗೆ ಹೋಗೋದಂತ ಕನ್ಫ್ಯೂಷನಲ್ಲಿ ಕೊನೆಗೆ ಮದುವೆಗೆ ಹೋಗಿ ಬಂದ್ವಿ. ಸೊ ಫ್ರೆಂಡ್ಸ್, ಇವಾಗ ಊಟ ಎಲ್ಲ ಮುಗಿತು, ಎಲ್ಲ ಹೊರಟಿದ್ದೀವಿ. ಎಲ್ಲ ಸೀಟ್ ಚೇಂಜ್ ಮಾಡಕ್ಕೆ ಕೊಟ್ಟವ್ರೆ. ಅವ್ರ ಅಮ್ಮ ಮುಂದಕ್ಕೆ ಹೋಗೋರೆ, ಮಗಳು ಹಿಂದಕ್ಕೆ ಬಂದ್ಬಿಟ್ಟಿದ್ದಾರೆ. ಅವಳಿಗೆ ನನ್ನ ಜೊತೆ ಆ ಕಿಟಕಿ ಕ್ಲೋಸ್ ಮಾಡಿ, ನಿಂಗೆ ಥಂಡಿ ಆದ್ರೆ ಎಂತಕ್ಕೆಲ್ಲ ತೆಕ್ಕೊಂಡಿದ್ದೀರಾ? ತಕೊಂಡಿದ್ದಾರೆ ಕಿಟಕಿನ
ಮಕ್ಕಳು ನಾವೆಲ್ಲ ಬಿಗ್ ಬಾಸ್ ಮಿಸ್ ಮಾಡ್ಕೊಂಡ್ವಿ ಅಂದ್ಬಿಟ್ಟು ಚಂದ್ರು ಅವರು ಮೊಬೈಲಲ್ಲೇ ಹಾಕೊಟ್ರು ಬಿಗ್ ಬಾಸ್, ಹಂಗೆ ನೋಡ್ಕೊಂಡು ಬರ್ತಾ ಇದ್ವಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮಕ್ಕಳೇ ಆಗಲಿ ನಾವೇ ಆಗಲಿ ಫುಲ್ಲು ಬಿಗ್ ಬಾಸ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಸೊ ಅದರಲ್ಲೂ ವಾಯ್ಸ್ ಓವರ್ ಬರ್ತಾ ಇದ್ರೆ ಅದರಿಂದ ನಿಮ್ಗೆ ಕಾಪಿರೈಟ್ಸ್ ಬಂದ್ಬಿಡುತ್ತೆ ನನಗೆ ವ್ಲಾಗಲ್ಲಿ. ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.